ಬಿಗ್ ಬಾಸ್ ಶೋನಲ್ಲಿ ಮತ್ತೊಂದು ಅನಿರೀಕ್ಷಿತ ತಿರುವು. ಸ್ಪರ್ಧಿಗಳಿಗೆ ಕಾದಿದೆಯಾ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್? ಹೇಳಿ ಕೇಳಿ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದ ಥೀಮ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಹೀಗಾಗಿ ಈ ಬಾರಿ ಯಾವಾಗ ಏನು ಬೇಕಾದರೂ ಸಂಭವಿಸಬಹುದು. ಇಲ್ಲಿಯವರೆಗಿನ 11 ಸೀಸನ್ಗಳೇ ಬೇರೆ, ಈ 12ನೇ ಸೀಸನ್ನೇ ಬೇರೆ. ಇಲ್ಲಿಯವರೆಗೂ ಮಿಡ್ ಸೀಸನ್ ಫಿನಾಲೆ ಮಾಡಿರಲಿಲ್ಲ. ಈಗ ಮಿಡ್ ಸೀಸನ್ ಫಿನಾಲೆ ಮಾಡಿ ಅದರಲ್ಲಿ ವಿನ್ನರ್ ಘೋಷಣೆ ಸಹ ಆಗಲಿದೆ. ಅಷ್ಟೇ ಅಲ್ಲ, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆಯಲಿದೆಯಂತೆ. ಹಾಗಂತ ಗುಲ್ಲು. ಈ ಬಾರಿ ಬಿಗ್ ಬಾಸ್ ಎಲ್ಲರ ಊಹೆಗೂ ಮೀರಿ ಸಾಕ್ತಿದೆ. ಯಾರು ಯಾವಾಗ ಎಲಿಮಿನೇಷನ್ ಆಗ್ತಾರೆ, ಯಾರು ಇನ್ ಆಗ್ತಾರೆ, ಯಾರು ರೀ ಎಂಟ್ರಿ ಕೊಡ್ತಾರೆ ಅಂತ ಹೇಳೋದೇ ಕಷ್ಟವಾಗಿದೆ. ಅಲ್ಲದೆ ಮಿಡ್ ಸೀಸನ್ ಫಿನಾಲೆ ನಡೆಯಲಿದೆ. 1, 2 ಅಥವಾ 3 ಸ್ಪರ್ಧಿಗಳು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಇದೆ. ಇನ್ನು ಕಳೆದ 2 ವೀಕೆಂಡ್ಗಳಲ್ಲಿ ಕಿಚ್ಚ ಸುದೀಪ್ ಮಾಸ್ ಎವಿಕ್ಷನ್ ಬಗ್ಗೆ ಒತ್ತಿ ಹೇಳಿದ್ರು. ಅರ್ಧಕ್ಕೆ ಅರ್ಧದಷ್ಟು ಮಂದಿ ಖಾಲಿಯಾಗಬಹುದು ಎನ್ನುವ ಸುಳಿವನ್ನು ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ. ಈ ವಾರ ಕಮ್ಮಿ ಅಂದ್ರೂ 5ರಿಂದ 6 ಮಂದಿ ಎಲಿಮಿನೇಟ್ ಆಗುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು, ಗುಂಪಾಗಿಯೂ ಔಟ್ ಆಗಬಹುದು ಎನ್ನುವ ಮಾತು ಬಿಗ್ ಬಾಸ್ ಬಾಯಿಂದಲೂ ಬಂದಿತ್ತು. ಇದರ ಅನುಸಾರ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುವ ಚಾನ್ಸಸ್ ಹೆಚ್ಚಾಗಿದೆ. ಮಿಡ್ ವೀಕ್ನಲ್ಲಿ ಹೊರಗೆ ಹೋಗೋರು ಯಾರು? ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಬರೋದ್ಯಾರು? ಇನ್ನು ಈಗ ಇರುವ ಬಿಗ್ ಬಾಸ್ ಸ್ಪರ್ಧಿಗಳ ಅರ್ಧದಷ್ಟು ಜನರು ರಿಪ್ಲೇಸ್ ಆಗಲೂಬಹುದು ಅಂತ ಈ ಹಿಂದೆ ಕಿಚ್ಚ ಸುದೀಪ್ ಹೇಳಿದ್ರು. ಅದರಂತೆ ಈ ವೀಕೆಂಡ್ ಅಥವಾ ಮುಂದಿನ ವಾರದಲ್ಲಿ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ನಡೆಯಲಿದೆ. 4 ಅಥವಾ 6 ಮಂದಿ ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಕಾಲಿಡ್ತಾರಂತೆ. ಮಿಡ್ ಫಿನಾಲೆಯಲ್ಲಿ ಎಷ್ಟು ಮಂದಿ ಹೊರಹೋಗ್ತಾರೆ ಅನ್ನೋದರ ಮೇಲೆ ಎಷ್ಟು ಮಂದಿ ಇನ್ ಆಗ್ತಾರೆ ಅನ್ನೋದು ಗೊತ್ತಾಗಬೇಕಿದೆ. ಒಟ್ನಲ್ಲಿ ಈಗಾಗಲೇ ಮಿಡ್ ಸೀಸನ್ ಫಿನಾಲೆಯಲ್ಲಿ ಕಾಕ್ರೋಚ್ ಸುಧಿ, ಅಶ್ವಿನಿ ಗೌಡ, ಸ್ಪಂದನಾ ಸೋಮಣ್ಣ, ಮಾಳು ನಿಪನಾಳ ಫೈನಲಿಸ್ಟ್ಗಳಾಗಿ ತಮ್ಮ ಜಾಗವನ್ನ ಭದ್ರಪಡಿಸಿಕೊಂಡಿದ್ದಾರೆ. ಉಳಿದವರ ಪೈಕಿ ಇನ್ಯಾರು ಫೈನಲಿಸ್ಟ್ ಆಗ್ತಾರೋ ಕಾದು ನೋಡಬೇಕಿದೆ. ಗಗನ, ಸ್ಪೀಡ್ ಫಿಲ್ಮಿ, ಬೆಂಗಳೂರು.